ಹಾಯ್ ಹಲೋ ಎಲ್ರಿಗೂ ಮತ್ತೊಂದು ರೆಸಿಪಿ ವ್ಲಾಗ್ಗೆ ಸ್ವಾಗತ. ಇದು ಬಂದು ಬುಧವಾರದ ವ್ಲಾಗ್ ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳು ಚಪಾತಿ ಕೇಳಿದರು. ಸೊ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನೈಟೇ ಯಾವಾಗಲೂ ಚಪಾತಿ ಹಿಟ್ಟು ಕಲಸೆತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಕಲಸೆತ್ತಿಟ್ಟಿದ್ದೆ. ಸೋಯಾನ ಬಂದು ನೀರಲ್ಲಿ ಅಂದರೆ ಬಿಸಿನೀರಲ್ಲಿ ನೆನೆಸಿಡಬೇಕು. ಆವಾಗ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ನೀಟಾಗಿ ರುಬ್ಕೊಬೇಕು. ಮಾಮೂಲಿ ನಾವು ಯಾವ ರೀತಿ ಟೊಮೊಟೊ ಗೊಜ್ಜು ಮಾಡಿರ್ತೀವಿ ಅದೇ ಥರನೇ ಮಾಡಬೇಕು. ಟೊಮೊಟೊ ಗೊಜ್ಜು ನಾವು ಮಾಡೋ ರೀತಿ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಇಲ್ಲ ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ಹಾಕ್ಬೋದು. ನಾನು ಹಾಕ್ಕೊಳ್ಳಲ್ಲ. ಈರುಳ್ಳಿ ಹಾಕ್ಕೊಂಡು ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದು ಟೊಮೊಟೊ ಬೇಯೋವರೆಗೂ ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಬೇಯ್ಕೊಳ್ಳುತ್ತೆ ಟೊಮೊಟೊ. ಚೆನ್ನಾಗಿ ಬೆಂದಾದಮೇಲೆ ಸೋಯಾ ರೆಡಿ ರುಬ್ಕೊಂಡಿರ್ತೀವಲ್ಲ, ಸೊ ಅದನ್ನೇ ಎತ್ತಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಧನಿಯಾ ಪುಡಿ ಯೂಸ್ ಮಾಡ್ತೀನಿ. ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಡ್ರೈ ಆಗೋವರೆಗೂ ಬೇಯಿಸಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟು ನನಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಒಂದು 5ಗೆ ಎದ್ದೆ ನಾನು. 4:45 ಇಟ್ಟಿದ್ದೆ. ನಾನು ಎದ್ದೊಳಕ್ಕಾಗಿಲ್ಲ. ಸೊ 5ಗೆ ಎದ್ದು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ದ್ರೂ ಹೋಗೋದೇ ಇಲ್ಲ ಟೈಮು. ಒಂದಿನ ಒಂದು ರೀತಿ ಇರುತ್ತೆ, ಚಳಿಲಿ ಆಗ್ತಾನೇ ಇಲ್ಲ. ಸೊ ಹಾಗಾಗಿ ಬೇಗ ಎಲ್ಲ ಚಪಾತಿನೂ ಒತ್ಬಿಟ್ಟು ಬೇಗ ಸುಟ್ಬಿಡೋಣ ಅಂತೇಳ್ಬಿಟ್ಟು ಸುಟ್ಟೆ. ಅದಾದಮೇಲೆ ಮತ್ತೆ ನನ್ನ ಮಗ ಬಂದು ಹೆಲ್ಪ್ ಮಾಡ್ದೆ ನನಗೂ ಕೂಡ. ಅವ್ನು ಹೋಮ್ವರ್ಕು ಮುಗಿಸ್ಕೊಂಡ ಮತ್ತು ಬಂದು ಹೆಲ್ಪ್ ಮಾಡ್ದೆ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಪ್ಲೀಸ್ ಟ್ರೈ ಮಾಡಿ ನೋಡಿ. ಗ್ರೇವಿ ಮಾತ್ರ ಸೂಪರಾಗಿ ಬಂದಿತ್ತು. ಸಿಂಪಲ್ಲಾಗಾದ್ರೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.